ಸರ್ ಸಾಮಾನ್ಯವಾಗಿ ಪ್ಯಾನ್ ಇಂಡಿಯಾ ಸಿನಿಮಾ, ಈ ಸಿನಿಮಾನ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತಗೊಂಡು ಹೋಗ್ತೀನಿ ಅಂತ ನೀವು ನಿರ್ಧಾರ ಮಾಡ್ಕೊಳ್ಳೋ ಕಾರಣ ಏನು, ಮತ್ತೆ ಎಷ್ಟೊಂದು ಚಾಲೆಂಜ್ ಇದೆ ಅಂತ ಈ ಕಥೆಯನ್ನ ಪ್ಯಾನ್ ಇಂಡಿಯಾ ತರುವಂಥದ್ದು? ಸರ್ ಇಲ್ಲ, ಈ ಕತೆ ನಾನು ಪ್ಯಾನ್ ಇಂಡಿಯಾಗೆ ತೊಗೊಂಡು ಹೋಗ್ತಾ ಇಲ್ಲ. ನಾನು ಆಲ್ರೆಡಿ ಪ್ಯಾನ್ ಇಂಡಿಯಾಗೆ ಹೋಗಿದ್ದೀನಿ. ಸಾರಿ, ಕಬ್ಜಾ ಮಾಡುವಾಗ 4,000 ಸ್ಕ್ರೀನ್ ಹಾಕಿದ್ದೀನಿ ಅಂದರೆ ನನ್ನ ಕಾಂಟ್ಯಾಕ್ಟ್ಸ್ ಹಂಗಿದೆ. ಈಗ ಆನಂದ್ ಪಂಡಿತ್ ಅವರು ಹಿಂದಿಲಿ ನನಗೆ ಚೆನ್ನಾಗಿದ್ದಾರೆ. ಸೊ ಎಲ್ಲದಕ್ಕೂ ನನಗೆ ಅಸೋಸಿಯೇಷನ್ ಆಗಿದ್ದಾರೆ. ನಾನು ಸಿನಿಮಾ ಕೊಟ್ಟರೆ ಸಾಕು, ನಾನು ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಅಂದರೆ ನಾನು ಅಷ್ಟು ದುಡ್ಡು ಹಾಕಿ ಕಬ್ಜಾ ಮಾಡಿದ್ರಿಂದ ಆ ಲೈನಪ್ಗೆ ನಂಗೆ ಸಿಕ್ಕಿದೆ. ಈಗ ಅವರಿಗೆ ನಾನು ಈ ಸಿನಿಮಾ ಕೊಡ್ತೀನಿ. ಸೊ ಅವ್ರ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಅವ್ರು ರಿಲೀಸ್ ಮಾಡ್ತಾರೆ. ಸೊ ನಮ್ಮ ಕನ್ನಡದ ಚಿತ್ರಕ್ಕೆ ಅಲ್ಲಿಂದನೂ ಇನ್ಕಮ್ ಬರುತ್ತೆ. ತೆಲುಗುವಲ್ಲಿ ನಂಗೆ ಅಸೋಸಿಯೇಷನ್ ಇದ್ದಾರೆ, ಮಲಯಾಳಮಲ್ಲಿ ಅಸೋಸಿಯೇಷನ್ ಇದ್ದಾರೆ, ತಮಿಳಲ್ಲಿ ಅಸೋಸಿಯೇಷನ್ ಇದ್ದಾರೆ. ಇವರಿಗೆ ನಾನು ಸಿನಿಮಾ ರೆಡಿ ಮಾಡಿಕೊಟ್ರೆ ಸಾಕು. ಹಾಗಾಗಿ ಹೇಳ್ತೀರಿ ಈ ತರ ಕತೆ ಆಮೇಲೆ ಎಲ್ಲರಿಗೂ ಅಪ್ಪ ಇರ್ತಾರೆ. ನಮ್ಮ ಶ್ರೀಕಾಂತ್ ಸರ್ ಹೇಳ್ತಿದ್ದಾರೆ, ಕರೆಕ್ಟ್ ಅಲ್ವಾ? ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಸರ್. ಕಂಟೆಂಟ್ ಸಿನಿಮಾ ಇದು. ಕಂಟೆಂಟ್ ಸಿನಿಮಾ ಪ್ಯಾನ್ ಇಂಡಿಯಾ ಆಗಬಾರ್ದು ಅಂತಿಲ್ಲ. ಒಂದು ಕನ್ನಡದ ಕಂಟೆಂಟು ಪ್ಯಾನ್ ಇಂಡಿಯಾಗೆ ವರ್ಕೌಟ್ ಆಗುತ್ತೆ. ಮತ್ತೆ ನನಗೆ ಕಾಂಟ್ಯಾಕ್ಟ್ಸ್ ಇದೆ, ನಾನು ಅದನ್ನ ಆ ರೇಂಜಿಗೆ ರಿಲೀಸ್ ಮಾಡ್ತೀನಿ. ಚಂದ್ರು ಸರ್, ಇಲ್ಲಿ ಲಕ್ಷ್ಮೀನಾರಾಯಣ್ ಸರ್, ಚಾರ್ಮಿನಾರು ಮತ್ತೆ ತಾಜ್ ಮಹಲ್ ಸಿನಿಮಾಗಳ ನಂತರ ನಿಮ್ಮ ಸಿನಿಮಾಗಳಲ್ಲಿ ತುಂಬಾ ಎಮೋಷನಲಿ ಜಾಸ್ತಿ ಡೀಪ್ ಆಗಿ ಮಾಡಿರ್ತಕ್ಕಂಥ ಕತೆ ಇದೆ ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ಆ ಸಿನಿಮಾಗಳ ಸಾಲಿನಲ್ಲಿ ಇದು ನಿಲ್ಲುತ್ತಾ ಮುಂದಿನ ದಿನಗಳಲ್ಲಿ ರಿಲೀಸ್ ಆದ್ಮೇಲೆ? ಸರ್ ತಾಜ್ ಮಹಲ್ ನನಗೆ ಗೊತ್ತಿಲ್ಲ, ಅದು ಆಗಿತ್ತು, ಮಾಡಿದೆ ಎಫರ್ಟ್ ಹಾಕಿ ಆನೆಸ್ಟಿಯಾಗಿ. ಅದು ತಾಜ್ ಮಹಲ್ ನೀವುಗಳೆಲ್ಲ ಇಷ್ಟಪಟ್ಟರೆ, ಜನ ಇಷ್ಟಪಟ್ಟರೆ ಆಯಿತು. ಚಾರ್ಮಿನಾರು ಹಂಗೆ, ಅದನ್ನು ಅಷ್ಟೇ ಮಾಡಿದೆ, ಅದು ಆಯಿತು. ಅದು ನಾನೇನೋ ಹಿಟ್ ಮಾಡಿದೆ ಅಂತಲ್ಲ, ಎಲ್ಲರಿಗೂ ಇಷ್ಟ ಆಯಿತು, ಹಿಟ್ ಆಯಿತು, ನನಗೆ ಹೆಸರಾಯಿತು. ಫಾದರು ಕತೆ ಕೇಳಿ ಇಷ್ಟಪಟ್ಟಿದ್ದೀನಿ, ಮಾಡಿದ್ದೀನಿ. ರಾಜಮೋಹನ್ ಕನ್ನಡಕ್ಕೆ ಡೆಬ್ಯೂ, ಈಗ ಅವರ ಹಣೆ ಬರ, ನಾವು ಮಾಡೋ ರಿಲೀಸ್ ಪರಿಸ್ಥಿತಿ ಎಲ್ರಿಗೂ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಫಸ್ಟು ಅಡುಗೆ ಮಾಡೋರಿಗೆ ರುಚಿ ಚೆನ್ನಾಗಿರಬೇಕು. ನಾವೆಲ್ಲರೂ ಒಂದು ಟ್ರ್ಯಾಕಲ್ಲಿ ಇದ್ದೀವಿ, ಖುಷಿ ಪಟ್ಟಿದ್ದೀವಿ. ಆಗ ನೀವು ಒಂದು ಎಮೋಷನ್ ಥೀಮ್ ನೋಡಿದ್ರಿ, ಅದೆಲ್ಲ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಮಿಕ್ಕಿದ್ದು ಪ್ರೇಕ್ಷಕ ಪ್ರಭುಗಳು ಅಣ್ಣವ್ರು ಹೇಳಿದಾಗೆ, ಮಿಕ್ಕಿದ್ದು ದೇವರು ಸ್ವಲ್ಪ ಕಾಪಾಡಿದ್ರೆ ನಂದು ಇನ್ನೂ 4 ಸಿನಿಮಾ ಲೈನಾಗಿ ನಿಂತಿದೆ, 4 ಡೈರೆಕ್ಟರ್ಗಳು, ಅದು ಬೇಗ ಮುಗಿಸೋ ಜವಾಬ್ದಾರಿ ಇದೆ. ಚಂದ್ರು ಸರ್, ಈಗ ನೀವು ತುಂಬಾ ಹಿರಿಯರಿದ್ದೀರಿ. ನಿಮ್ಮ ಪಕ್ಕದಲ್ಲಿ ಶ್ರೀಕಾಂತ್ ಸರ್ ಇದ್ದಾರೆ, ಮತ್ತೆ ಕೃಷ್ಣ ಅವರು ಅಷ್ಟೇ. ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಏರಿಳಿತಗಳನ್ನ ಕಂಡುಕೊಂಡು ನಂತರ ಈಗ ಒಂದು ನೆಲೆ ಕಂಡುಕೊಂಡಿದ್ದಾರೆ, ಒಬ್ಬ ನಿರ್ದೇಶಕರಾಗಿ, ಟೆಕ್ನಿಷಿಯನ್ ಆಗಿ, ಪ್ರೊಡ್ಯೂಸರ್ ಆಗಿ ಕೂಡ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಈ ವರ್ಷ ಆಲ್ಮೋಸ್ಟ್ ಅಲ್ಲಿ 250+ ಸಿನಿಮಾಗಳು ಬಂದಿದೆ. ಬಟ್ ಹಿಟ್ಟು ಅಂತ ಬಂದಿದ್ದು 2-3 ಸಿನಿಮಾಗಳು ಬಿಟ್ರೆ ಸಕ್ಸಸ್ ರೇಟು 99% ಇಲ್ಲ, ಜಸ್ಟ್ 1 or 2% ಅಷ್ಟೇ ಇದೆ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕು ಅನ್ಸುತ್ತೆ ಸರ್, ಒಬ್ಬ ಸೀನಿಯರ್ ಟೆಕ್ನಿಷಿಯನ್ ಆಗಿ ನಿಮಗೆ? ಎಲ್ಲರೂ ಆನ್ಸರ್ ಮಾಡಿ, ಮೂವರೂ ಆನ್ಸರ್ ಮಾಡಿ ಸರ್. ಇದು ಬದಲಾವಣೆಗಳು ಖಂಡಿತ ಆಗೋದಿದೆ. ಅದು ಕೆಲವು ಹೇಳಬೇಕು ಅನ್ಸುತ್ತೆ, ಹೇಳಕ್ಕಾಗಲ್ಲ. ಹೇಳಿದ್ರೆ ಶೂಟೌಟ್ ಆಗುತ್ತೆ. ಏನಂದ್ರೆ ಸರ್, ಈ ಬದಲಾದ ಕಾಲಘಟ್ಟದಲ್ಲಿ ಮೊದಲು ತಾಜ್ ಮಹಲ್ ಮಾಡಿದೆ, ಸಿನಿಮಾ ತಾಜ್ ಮಹಲ್ ಮಾಡಿದೆ ಸರ್. ನಮ್ಮ ವಾಸು ಸರು, ಜಗಣ್ಣ, ನೀವುಗಳು ನೋಡಿದ್ರೆ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಬರ್ತಿದ್ವಿ, ಹೆಂಗೆ ಖುಷಿಯಾಗಿ ಬರ್ತಿದ್ವಿ. ನೀವುಗಳು ಹಂಗೆ ನಿಂತು ಕಂಟೆಂಟ್ ಬಂದಾಗ ಎದ್ದು ನಿಂತು ಬೆಳೆಸ್ಬಿಟ್ರಿ. ನೀವು ಆರ್ ಚಂದ್ರು ಆದರು, ಕಬ್ಜಾ ಮಾಡೋದು 100 ಕೊಟ್ಟಿದ್ದು ಎಲ್ಲ ನೀವುಗಳು ಸಪೋರ್ಟ್ ಕೊಟ್ರಿ. ಇವತ್ತು ಕಾಲಘಟ್ಟ ಬದಲಾಗಿದೆ. ಸೊ ಈ ಕಾಲಘಟ್ಟದಲ್ಲಿ ಇವತ್ತು ಜೆನ್ಜಿ ರಿಪೋರ್ಟರ್ಗಳು ಬಂದಿದ್ದಾರೆ. ಸೊ ಅವರುಗಳು ಕೂಡ ಸ್ವಲ್ಪ ಎಮೋಷನ್ ಇಟ್ಕೊಂಡು ಅವರುಗಳು ಕೂಡ ನಂತರ ರಾಜಮೋಹನ್ ತರದವ್ರನ್ನ ಅವರು ಬೆಳೆಸ್ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಅವರಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಹೇಳಿದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಗೊತ್ತಿಲ್ಲ ನನಗೆ. ನಾನು ಯಾವಾಗ ನನ್ನ ಪ್ರೆಸ್ ಮೀಟಲ್ಲಿ ಹೇಳೋಣ ಅನ್ಕೊಂಡೆ, ನೀವು ಕೇಳ್ಬಿಟ್ರಿ. ಎಲ್ರೂ ಸರ್ ಇವತ್ತಿನ ಮೆಂಟಾಲಿಟಿ ಬದಲಾಗಿ ಕನ್ನಡ ಇಂಡಸ್ಟ್ರಿ ಅಂತ ಸಿನಿಮಾ ನೋಡಬೇಕು. ಒಂದು ಶಾರ್ಟ್ ತೆಗೆದು ಒಬ್ಬ ತಾಯಿ ಇರ್ತಾಳಲ್ಲ ಸರ್, ಮಗುನ ಇರ್ತಾಳಲ್ಲ, ತಾಯಿಗೆ ಗೊತ್ತು ಒಂದು ಸಿನಿಮಾ ಹಿಟ್ಟು ಫ್ಲಾಪು ಅನ್ನೋದು ಈಸಿ. ಆದರೆ ಒಂದು ಶಾರ್ಟ್ ತೆಗೆಯೋದಕ್ಕೆ ಆ ಡೈರೆಕ್ಟ್ರು, ಆ ಪ್ರೊಡ್ಯೂಸರು, ಅವ್ರ ಹಿಂದಿನ ಎಫರ್ಟ್ಗಳು, ಮನೆ ಮಠಗಳು, ಇವನು ದಿನಗಳು ಎಲ್ಲ ಹೋಗಿರ್ತದೆ. ಹಂಗಾಗಿ ಇರಲಿ, ಪ್ರೇಕ್ಷಕರು ಅವರು ಕಮೆಂಟ್ ಹಾಕ್ಲಿ, ಅವ್ರದ್ದೇನು ಅಭಿರುಚಿಗಳೆಲ್ಲರೂ ಹೇಳಿ, ನಾನು ತಪ್ಪು ಅಂತ ಹೇಳಲ್ಲ. ಬಟ್ ನಿಮ್ಮ ಕೈಯಲ್ಲೂ ಇದೆ. ಆ ಹಿರಿಯ ಪತ್ರಕರ್ತರು ಹೇಗೆ ನಮ್ಮಗಳನ್ನೆಲ್ಲ ಬೆಳೆಸ್ಕೊಂಡ್ಬಂದ್ರೋ, ಇವತ್ತು ನಿಮ್ಮಗಳ ಕೈಯಲ್ಲೂ ಇದೆ. ನನ್ನ ಬ್ರದರ್ಸ್, ನೀವು ಎಲ್ಲ ಸಿನಿಮಾಗಳನ್ನು ದಯವಿಟ್ಟು ಎಲ್ಲ ಸಿನಿಮಾಗಳನ್ನು ಬೆಳೆಸಿ. ಕನ್ನಡ ಇಂಡಸ್ಟ್ರಿ ಬೆಳೆದ್ರೆ ನೀವುಗಳು ಬೆಳಿತೀರಾ, ನಾವುಗಳು ಬೆಳಿತೀವಿ, ಎಲ್ಲರೂ ಜೊತೆಗಿರ್ತೀವಿ. ಸೊ ಕನ್ನಡ ಸಿನಿಮಾ ಬಿಟ್ಟಿಲ್ಲ. ಅಫ್ಕೋರ್ಸ್ ಒಂದು ಕನ್ನಡ ಸಿನಿಮಾನ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತಗೊಂಡೋಗಿದ್ದೆ ಇವತ್ತಿನ ನಮ್ಮ ಜೆನ್ಜಿ ರಿಪೋರ್ಟರ್ಸೇ. ಎಲ್ಲಿವರೆಗೂ ವರ್ಲ್ಡ್ ಗ್ಲೋಬ್ ನೋಡ್ತಾರ ಮಾಡಿದ್ದಾರೆ, ಪಾಪ ಇಲ್ಲ ಅಂತಲ್ಲ. ಸೊ ನಾವುಗಳು ಎಫರ್ಟ್ ಆಗ್ತಿರ್ತೀವಿ, ತಪ್ಪಾದ್ರೆ ಕ್ಷಮಿಸಿ, ಹೇಳಿ, ಪರವಾಗಿಲ್ಲ, ತಿದ್ಕೋತೀವಿ. ಬಟ್ ಕನ್ನಡ ಸಿನಿಮಾನ ಕೈ ಬಿಡಬೇಡಿ. ಯಾವತ್ತು ಕನ್ನಡ ಸಿನಿಮಾ ತಗೊಂಡೋಗಿ, ಯಾಕೆ ಅಂದ್ರೆ ನಾವು ನಿಮ್ಮ ಜೊತೆಗೇ ಇರ್ತೀವಿ.